ಮಗುವಿಗೆ ಆರೋಗ್ಯಕರವಾದ ಮಗು ಗುಂಡಾಗಿ ಆಗೋದಕ್ಕೆ ಈ ಒಂದು ಬೇಬಿ ಫುಡ್ ರೆಸಿಪಿನ ಮಾಡಿಕೊಡಿ. ನಾನಿಲ್ಲಿ ಅವಲಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ತೊಳೆದು ನೋಡಿ ಇಟ್ಕೊಂಡಿದ್ದೀನಿ. ಇವಾಗ ಕ್ಯಾರೆಟನ್ನು ತೊಗೊಂಡು ತೊಳೆದು ಅದರ ಸಿಪ್ಪೆನೆಲ್ಲ ತೆಗೆದು ತುರ್ಕೊಂಡಿದ್ದೀನಿ. ಇವಾಗ ಇದ್ರ ಜೊತೆಗೆ ಬಾದಾಮಿನ ನೆನೆಸಿಟ್ಕೊಂಡು ಅದರ ಸಿಪ್ಪೆಯನ್ನು ಕೂಡ ಸುಲ್ಕೊಂಡಿದ್ದೀನಿ. ಇವಾಗ ನೋಡಿ ನೆನೆಸಿಟ್ಕೊಂಡಿರೋಂಥ ಅವಲಕ್ಕಿ, ಕ್ಯಾರೆಟ್ ತುರಿ ಮತ್ತು ಬಾದಾಮಿ ಇದಿಷ್ಟನ್ನು ಒಂದು ಬ್ಲೆಂಡರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಮಿಕ್ಸಿ ಇದ್ದರೆ ಅದಕ್ಕೆ ಹಾಕ್ಕೊಳ್ಳಿ. ಇದಿಷ್ಟನ್ನು ಹಾಕಿ ಇದ್ರ ಜೊತೆ ನೀರನ್ನು ಹಾಕಿ ಒಂದು ಚೂರೇ ಚೂರು ಜೀರಿಗೆ ಹಾಕಬೇಕಾಗುತ್ತೆ. ಇದರಿಂದ ರುಚಿಯನ್ನು ತುಂಬ ಚೆನ್ನಾಗಿರುತ್ತೆ. ಇಷ್ಟನ್ನು ಹಾಕಿ ನೋಡಿ ನುಣ್ಣಕ್ಕೆ ನಾನು ರುಬ್ಕೊಂಡಿದ್ದೀನಿ. ಈ ಒಂದು ಬೇಬಿ ಫುಡ್ ರೆಸಿಪಿನ 7 ತಿಂಗಳು ಮೇಲ್ಪಟ್ಟಂಥ ಮಗುವಿಗೆ ಕೊಡ್ಬೋದು. ಅಂದರೆ 7 ತಿಂಗಳು ತುಂಬಿದ ನಂತರ ಕೊಡ್ಬೋದು ಮಗುವಿಗೆ. ನೋಡಿ ಈ ರುಬ್ಕೊಂಡಿರೋ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಒಂದು 4 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಂಡ್ರೆ ನೋಡಿ ಈ ಒಂದು ಬೇಬಿ ಫುಡ್ ರೆಸಿಪಿ ರೆಡಿಯಾಗಿಬಿಡುತ್ತೆ. ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಮಗುವಿನ ತೂಕ ಕೂಡ ಆರೋಗ್ಯಕರವಾಗಿ ಹೆಚ್ಚಾಗುತ್ತೆ. ಈ ಒಂದು ಬೇಬಿ ಫುಡ್ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. ಧನ್ಯವಾದಗಳು.